ಅಹಮದಾಬಾದ್ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತ 5ನೇ ಟಿ20 ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾದ ಎದುರು 30 ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಾಣುವುದರ ಮೂಲಕ ಟಿ20 ಸರಣಿಯನ್ನ ಭಾರತ 3-1 ಅಂತರದಲ್ಲಿ ಗೆದ್ದುಕೊಂಡಿದೆ. ಇನ್ನು ನಿರ್ಣಾಯಕ 5ನೇ ಟಿ20 ಪಂದ್ಯದಲ್ಲಿ ಸೋಲನ್ನ ಕಂಡ ಬಳಿಕ ಸೌತ್ ಆಫ್ರಿಕಾ ತಂಡದ ನಾಯಕ ಆಡನ್ ಮಾಕ್ರಮ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಟೀಮ್ ಇಂಡಿಯಾ ಮುಂಬರುವ ಟಿ20 ವರ್ಲ್ಡ್ ಕಪ್ ನಲ್ಲೂ ಕೂಡ ಮತ್ತೆ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಅಹಮದಾಬಾದ್ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತ 5ನೇ ಟಿ20 ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ನಿಗದಿತ 20 ಓವರ್ನಲ್ಲಿ 5 ವಿಕೆಟ್ಗಳನ್ನ ಕಳೆದುಕೊಂಡು 231 ರನ್ಗಳನ್ನ ಹೊಡೆಯಿತು. 5ನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ತಿಲಕ್ ವರ್ಮಾ 73 ರನ್ಗಳನ್ನ ಹೊಡೆದರೆ ಹಾರ್ದಿಕ್ ಪಾಂಡ್ಯ ಕೇವಲ 25ನೇ ಎಸೆತದಲ್ಲಿ 63 ರನ್ ಹೊಡೆದರು. ಇನ್ನು ಗೆಲುವಿಗಾಗಿ 232 ರನ್ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂತ ಸೌತ್ ಆಫ್ರಿಕಾ ನಿಗದಿತ 20 ಓವರ್ನಲ್ಲಿ 8 ವಿಕೆಟ್ಗಳನ್ನ ಕಳೆದುಕೊಂಡು 201 ರನ್ಗಳನ್ನ ಹೊಡೆಯಿತು. ಈ ಮೂಲಕ ಸೌತ್ ಆಫ್ರಿಕಾ 5ನೇ ಟಿ20 ಪಂದ್ಯದಲ್ಲಿ ಭಾರತ ಎದುರು 30 ರನ್ಗಳ ಅಂತರದಲ್ಲಿ ಸೋಲನ್ನ ಕಂಡಿತು. ಇನ್ನು ನಿರ್ಣಾಯಕ 5ನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಎದುರು ಸೋಲನ್ನ ಕಂಡ ಬಳಿಕ ಮಾತನಾಡಿದಂತ ಸೌತ್ ಆಫ್ರಿಕಾ ತಂಡದ ನಾಯಕ ಆಡನ್ ಮಾಕ್ರಮ್ 5ನೇ ಟಿ20 ಪಂದ್ಯದಲ್ಲಿ ಗೆಲುವನ್ನ ಕಾಣುವುದರ ಮೂಲಕ ಟಿ20 ಸರಣಿಯನ್ನ ಸಮಬಲ ಮಾಡಿಕೊಳ್ಳಬೇಕೆಂಬ ಗುರಿಯನ್ನ ನಾವು ಹಾಕಿಕೊಂಡಿದ್ದೆವು. ಆದ್ರೆ ಅದು ಸಾಧ್ಯವಾಗದಿದ್ದಕ್ಕೆ ತುಂಬಾನೇ ಬೇಸರವಿದೆ. ಟೀಮ್ ಇಂಡಿಯಾ 5ನೇ ಟಿ20 ಪಂದ್ಯದಲ್ಲಿ ನಿಜಕ್ಕೂ ಕೂಡ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿತು. ಅದರಲ್ಲೂ ಹಾರ್ದಿಕ್ ಪಾಂಡ್ಯ ಈ ಪಂದ್ಯದಲ್ಲಿ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಿದರು ಅಂತ ನನಗೆ ಅನಿಸುತ್ತದೆ. ಮೊದಲ ಪಂದ್ಯದಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ರುಚಿಗೆತ್ತು ಬ್ಯಾಟಿಂಗ್ ಮಾಡಿ ನಮ್ಮ ಕೈಯಿಂದ ಗೆಲುವನ್ನ ಕಸಿದುಕೊಂಡಿದ್ದರು. ಇನ್ನು 5ನೇ ಟಿ20 ಪಂದ್ಯದಲ್ಲೂ ಕೂಡ ಅದೇ ರೀತಿ ಆಯಿತು. ಹಾರ್ದಿಕ್ ಪಾಂಡ್ಯ ಮೊದಲ ಎಸೆತದಿಂದಲೂ ಕೂಡ ಒಂದು ಅಗ್ರೆಸಿವ್ ಆದಂತಹ ಬ್ಯಾಟಿಂಗ್ ಅನ್ನ ತೋರುತ್ತಾ ಹೋದರು. ಈ ಕಾರಣದಿಂದಾಗಿ ಭಾರತ ನಮ್ಮ ಎದುರು 5ನೇ ಟಿ20 ಪಂದ್ಯದಲ್ಲಿ 231 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಪೇರಿಸಿತು. ಹಾರ್ದಿಕ್ ಪಾಂಡ್ಯ ಈ ರೀತಿಯಾದಂತಹ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರದೆ ಹೋಗಿದ್ದರೆ ಖಂಡಿತವಾಗಿಯೂ ನಾವು ಈ ಪಂದ್ಯವನ್ನ ಗೆಲ್ಲುವ ಉತ್ತಮ ಅವಕಾಶವಿತ್ತು. ಹಾರ್ದಿಕ್ ಪಾಂಡ್ಯ ಸದ್ಯ ಒಂದು ಅದ್ಭುತವಾದಂತಹ ಲಯದಲ್ಲಿದ್ದಾರೆ. ಹೀಗಾಗಿ ಹಾರ್ದಿಕ್ ಪಾಂಡ್ಯರನ್ನ ನಮ್ಮ ಬೌಲರ್ಸ್ಗಳು ಬಹುಬೇಗನೆ ಕಂಟ್ರೋಲ್ ಮಾಡಬೇಕಾಗಿತ್ತು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಅದು ಸಾಧ್ಯವಾಗದಿರುವುದಕ್ಕೆ ನಾವು ಇಂದು ಸೋಲಬೇಕಾಯಿತು. ಇನ್ನು ಜಸ್ಪ್ರೀತ್ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ ಕೂಡ ಈ ಪಂದ್ಯದಲ್ಲಿ ಒಂದು ಅದ್ಭುತವಾದಂತಹ ಬೌಲಿಂಗ್ ದಾಳಿಯನ್ನು ನಡೆಸುವುದರ ಮೂಲಕ ನಮ್ಮ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇನ್ನು ಭಾರತ ಎದುರು ನಡೆದಂತಹ ಟಿ20 ಸರಣಿಯನ್ನ ನಾವು ಸೋತಿದ್ದರೂ ಕೂಡ ಟಿ20 ಸರಣಿಯಲ್ಲಿ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನ ತೋರಿದೆ. ಹೀಗಾಗಿ ಖಂಡಿತವಾಗಿಯೂ ಮುಂಬರುವ ಟಿ20 ವರ್ಲ್ಡ್ ಕಪ್ ನಲ್ಲಿ ನಾವು ಒಂದು ಉತ್ತಮವಾದ ಪ್ರದರ್ಶನ ತೋರುವ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ಇದೇ ಸಂದರ್ಭದಲ್ಲಿ ಆಡನ್ ಮಾಕ್ರಮ್ ಹೇಳಿದ್ದಾರೆ.